ಮೂಲ ಸೌಕರ್ಯಗಳು ಬಂದಾಗ ವಸತಿ ಇರ್ಬೋದು, ರಸ್ತೆಗಳಿರ್ಬೋದು, ಎಜುಕೇಷನ್ ಸೆಕ್ಟರ್, ಶಿಕ್ಷಣವಾಗಿರ್ಬೋದು ಅಥವಾ ಹೆಲ್ತ್ ಸೆಕ್ಟರ್, ಇದು ಎಲ್ಲದರಲ್ಲೂ ಕೂಡ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅನ್ನುವ ಭಾವನೆ ಈ ಭಾಗದ ಜನರಲ್ಲಿದೆ. ಸರಿ, ಆ ಹೋಲಿಕೆ ನೋಡಿದಾಗ ಆ ಭಾಗ ಈ ಭಾಗದ ಹೋಲಿಕೆ ನೋಡಿದಾಗ ನಮ್ಮಲ್ಲಿ ಕಡಿಮೆ ಇದೆ ಅಂತಕ್ಕಂಥದ್ದನ್ನೇ ನಾವು ಗಮನದಲ್ಲಿಟ್ಕೊಂಡು ಎಂ ಕೃಷ್ಣಾಜಿ ಅವರಿದ್ದಾಗ ಒಂದು ಸಮಿತಿ ಆಯಿತು, ನಂಜುಂಡಪ್ಪ ಅವರದ್ದು. ಆನಂತರ ಇವಾಗ ಮತ್ತೆ ಗೋವಿಂದರಾವ್ ಸಮಿತಿ ಅದು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದೆ, ಮುಂದೇನು ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಇವಾಲ್ಯೂಷನ್ ಅದು ಏನಾಗಿದೆ ಏನಿಲ್ಲ ಅಂತಕ್ಕಂಥ ಚರ್ಚೆ ಇವತ್ತು. ಆ ರಿಪೋರ್ಟ್ ಬಂದ ತಕ್ಷಣ ಮತ್ತೆ ಈ ಭಾಗಕ್ಕೆ ಏನೇನು ಅಡೆತಡೆಗಳಾಗಿದ್ದಾವೆ, ಏನು ಸ್ಕೂಲ್ಗಳು ಬಂದಿಲ್ಲ, ಹೆಲ್ತ್ ವಿಷಯದಲ್ಲಿ ಏನು ತೊಂದರೆ ಇದೆ, ಅದನ್ನು ಸರಿ ಮಾಡೋದ್ರತ್ತ ಗಮನ ಹರಿಸುವಗೋಸ್ಕರವೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಮಿತಿ ನೇಮಕ ಮಾಡ್ತಾರೆ. ರಿಪೋರ್ಟ್ ಬಂದ ನಂತರ ಅದನ್ನು ಕ್ರಮ ಕೈಗೊಳ್ಳಿ. ಇವತ್ತು ಉತ್ತರ ಕೊಡಿ, ನಿಮ್ಮ ಹತ್ರ ಉತ್ತರ ಕೇಳಲಿಕ್ಕೆ ನಿಮ್ಮ ಎದುರುಗಡೆ ಕೂತ್ಕೊಂಡವರು ನಿಮ್ಮ ಕ್ಷೇತ್ರದ ಜನರು, ಮತದಾರರು, ಮಂತ್ರಿಗಳೇ, ಶಾಸಕರೇ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾನು ಅವ್ರಿಗೇನೆ ಈ ಫೋರಮ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ. ಈಗ ಅವರಿಂದನೇ ಪ್ರಶ್ನೆ ಸ್ಟ್ರೈಟ್ ಅವೇ ಆಗಿ ನಿಮಗೆ. ಎಸ್ ಸರ್, ನಿಮ್ಮ ಇಲಾಖೆದೊಂದು ನಾನು ನಿಮ್ಮ ಅಬಕಾರಿ ಸಚಿವರಿದ್ದೀರಿ. ನಮ್ಮ ಕ್ಷೇತ್ರ ಹತ್ತಿರ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಇರೋದ್ರಿಂದಾಗಿ ಅಲ್ಲಿ ಕಳಪೆ ಗುಣಮಟ್ಟದ ಸಾರಾಯಿ ಜನರ ಮಧ್ಯೆ ಸೇರ್ತದೆ. ಅಂದ್ರೆ ಯಾಕಂದ್ರೆ ಈ ಕಡೆ ಮಹಾರಾಷ್ಟ್ರಗೊಂದು ಕ್ವಾಲಿಟಿ ಬೇರೆ ಇದೆ, ಕರ್ನಾಟಕದೊಂದು ಕ್ವಾಲಿಟಿ ಬೇರೆ ಇದೆ. ಅದಕ್ಕಾಗಿ ಕಳಪೆ ಗುಣಮಟ್ಟದ ಮದ್ಯವನ್ನು ನೀವು ಅದಕ್ಕೆ ತಡೆಗಟ್ಟುವ ಬಗ್ಗೆ ಏನು ನೀವು ಕ್ರಮ ಕೈಗೊಳ್ಳೋದಂತ ನನ್ನ ವಿಷಯ. ಯಾಕಂದ್ರೆ ಸಾವಿರಾರು ನಿತ್ಯ ಹೆಣ್ಣು ಮಕ್ಕಳನ್ನು ಕಣ್ಣೀರು ಹಾಕ್ತಿದ್ದಾರೆ. ಸಾವು ನೋವುಗಳು ಇವತ್ತು ಎಷ್ಟಾದ್ರೆ ಪ್ರಕರಣ ಹಾಸ್ಪಿಟಲ್ ಇದ್ರೆ ಅದು ಸಹ ಕಳಪೆ ಸಾರಾಯಿಂದ ನಾನು ನನ್ನ ವಿಷಯವನ್ನು ನಿಮಗೆ ಹೇಳಕ್ಕೆ ಇಚ್ಛಪಡಿಸ್ತಿದ್ದೆ. ಒಂದೇನಾಗಿದೆ ಇವ್ರೆ, ಎಂ ಕೃಷ್ಣಾಜಿ ಅವರಿದ್ದಾಗ ಇದು ಕೇಶ್ ವಿಶಲ್ ಪಾಣಿ ನಿಗಮ ಅಂತೇಳಿ ಮಾಡಿದ್ರು. ಪಾಣಿ ನಿಗಮ ಆದ ನಂತರ ಸೆಕೆಂಡ್ ಸಲ ಆಲ್ಮೋಸ್ಟ್ ಬಂದಾಗಿದೆ. ಈ ಬಾರ್ಡರ್ ಏರಿಯಾದಲ್ಲಿ ಏನಾಗ್ತಾ ಇದೆ, ಮಹಾರಾಷ್ಟ್ರದಿಂದ ಗೋವಾದಿಂದ ಕಳಪೆ ಸರಾಯಿ ಬರ್ತಕ್ಕಂಥದ್ದು ನನ್ನ ಗಮನದಲ್ಲೇನೂ ಇದೆ. ಅದು ಕೆಲವನ್ನ ಎತ್ತಿನ ಬಂಡೆಯಲ್ಲೇ ಹಾಗೂ ಕಾರ್ನಲ್ಲಿ ತರ್ತಕ್ಕಂಥ ತುಂಬ ಕಡಿಮೆ ಇದೆ. ಆದಾಗೂ ಬೇರೆ ರಾಜ್ಯಗಳ ಲಿಕ್ಕರು ಅಷ್ಟು ಸರಿಯಾಗಿಲ್ಲ, ಬಟ್ ನಮ್ಮ ರಾಜ್ಯದ ಲಿಕ್ಕರ್ ಚೆನ್ನಾಗಿದೆ. ಅದನ್ನು ತಡೆಗಟ್ಟತಕ್ಕಂಥ ಕೆಲಸ ಮಾಡಿದ್ದೀವಿ, ಇನ್ನೂ ಹೆಚ್ಚಿಗೆ ಮಾಡಬೇಕಾಗ್ತದೆ. ಆ ಕೆಲಸ ನಾವು ಮಾಡಿ. ತಾವು ಈ ವರ್ಷದ ಸರ್ಕಾರ ಬಜೆಟ್ನಲ್ಲಿ 38,525 ಕೋಟಿ ರೂಪಾಯಿಗಳ ರಾಜಸ್ವ ಸಂಗ್ರಹವನ್ನು ಸರ್ಕಾರಕ್ಕೆ ಗುರಿ ಕೊಡ್ತಾರೆ. ಆದರೆ ಇದೇ ಬಂದಂಥ ಆದಾಯವನ್ನು ರೈತರಿಗೆ ಹಂಚೋ ಸಂಬಂಧವಾಗಿ ನೀವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ, ವಿಜಯಪುರ ಮತ್ತು ಬಾಗಲಕೋಟೆ ಹಿಡ್ಕೊಂಡು 42 ಸಕ್ಕರೆ ಕಾರ್ಖಾನೆಗಳು ಕೆಲಸ ಮಾಡ್ತವೆ. ಇತರಾಗಿನ ಆದಾಯವನ್ನು ರೈತರಿಗೆ ಕೊಂಚ ನೀವು ಕೊಡಲಿಕ್ಕೆ ಯಾಕೆ ಹಿಂದೆ ಮುಂದೆ ಮಾಡ್ತಾರೆ? ನಮ್ಮ ಈ ಭಾಗದ ಶಾಸಕರ ಇಚ್ಛಾಶಕ್ತಿ ಕೊಡ್ತದೆಯೋ ಅಥವಾ ನಿಮ್ಗೆ ಏನಾದರೂ ಆ ಭಾಗದ ಶಾಸಕರ ಸಚಿವರ ಅಂಜಿಕಿದೆಯೋ ಅನ್ನೋಂಥ ಸ್ಪಷ್ಟತೆ ಕೊಡ್ಬೇಕು. ಯಾಕಂದರೆ 38,000 ಕೋಟಿ ರೂಪಾಯಿ ನಮ್ಮ ಆದಾಯ ಹೋಗಿದೆ ಅಂದಮೇಲೆ ರೈತರಿಗೆ ಕೊಡ್ಬೇಕಂತ ನಿಮ್ಗೆ ಏನು ಮರ್ಜಿ ಆಗ್ತಾ ಇದೆ, ಸ್ವಲ್ಪ ಸ್ಪಷ್ಟ ಕೊಡ್ಬೇಕು. ಒಂದು ಆದಾಯ ಇದನ್ನೆಲ್ಲ ರಾಜ್ಯದಲ್ಲಿ ಎಲ್ಲ ಭಾಗಗಳಿಗೆ ಕೊಡಬೇಕು. ಇವನ್ನ ಒಂದು ಅಬಕಾರಿ ಇಲಾಖೆದೊಂದು ಬಾಂಬೆ ಕರ್ನಾಟಕ ಕೊಡ್ರಿ, ರೆವಿನ್ಯೂ ಬಂದದ್ದು ಒಂದು ಹೈದರಾಬಾದ್ ಕರ್ನಾಟಕ ಕೊಡ್ರಿ ಅಂತ ಆಗೋದಿಲ್ಲ. ಒಟ್ಟಾರೆ ಬಜೆಟ್ ನಿರ್ಮಾಣ ಮಾಡ್ತಕ್ಕಂಥ ವಿಷಯದಲ್ಲಿ ಈ ಸಲ ನಾವು ಟಾರ್ಗೆಟ್ ಎತ್ತಿಲ್ಲ. ಆದಾಯ ನಿರೀಕ್ಷೆ 37,500 ಕೋಟಿ ಈ ಸಲ ಆದಾಯ ನಿರೀಕ್ಷೆ ಮಾಡ್ತಾ ಇದೆ. ಎಲ್ಲ ಜನಪ್ರತಿನಿಧಿಗಳು ತಮ್ಮ ಅಭಿವೃದ್ಧಿ ಕೆಲಸಗಳ, ಆ ಭಾಗದ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಪ್ರಯತ್ನ ಮಾಡ್ತಕ್ಕಂಥದ್ದು. ನೋಡಿ, ಮುಳುಗಡೆ ಪ್ರದೇಶ ಬರೀ 3% ಮಾತ್ರ ನಾವು ಮಾಡ್ಕೊಂಡಿದ್ವಿ. 75,000ರಲ್ಲಿ 2,000 ಎಕರೆ ಮಾಡಿದ್ದು, ಇನ್ನೂ ಬರೀ 3%. ಇದು ಯಾವ ಸರ್ಕಾರಗಳ ಮೇಲೆ ನಾವು ಬ್ಲೇಮ್ ಮಾಡೋದು? ಇದು ಆಗಬೇಕಾದ ಕೆಲಸವೇ ಆಗಲಿಲ್ಲ. ಈಗ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ರು, ಇವತ್ತು 4 ಗಂಟೆ ಕರೆದು ಈ ಪ್ರಾಜೆಕ್ಟ್ಗೊಂದ ಏನಾದರೂ ಮಾಡಿ ಇದನ್ನು ಮುಗಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕೋಣ ಅಂತಕ್ಕಂಥದ್ದು ಹೇಳಿದ್ದಾರೆ. ಆ ಮುಖ್ಯಮಂತ್ರಿಗಳು ಯಾವಾಗ ಹೇಳಿದ್ದಾರೆ ಅದನ್ನು ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿಗಳು ನಮ್ಮ ಹತ್ತಿರ ಇದ್ದಾರೆ. ನಾನು ಬಹುಶಃ APMC ಮಂತ್ರಿ ಇದ್ದೆ ನಾನು 99. ಅವಾಗ ಇದೇ ಮುಳುಗಡೆ ಪ್ರಶ್ನೆ ಬಂದಾಗ ಗೇಟ್ ಹಾಕಿಸ್ತಕ್ಕ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾಗಲೇ ನಾನು ಆ ಗೇಟ್ ಹಾಕ್ತಕ್ಕಂಥದ್ದು. ಆಲ್ಮಟ್ಟಿ ಗೇಟ್ ಹಾಕಿದ್ದು ನಾನು ಮಂತ್ರಿ ಇದ್ದೆ.
ಮುಖ್ಯಮಂತ್ರಿಗಳು ನಮ್ಮ ಎಸ್.ಎಂ. ಕೃಷ್ಣಾಜಿ ಅವರು. ಅವಾಗ ಏನಾಯಿತು ಅಂದರೆ ಗೇಟ್ ಹಾಕೋದು ಬೇಡ ಅಂತಕ್ಕಂಥದ್ದು ಬಹಳ ದೊಡ್ಡ ಗಲಾಟೆ ನಡೀತಾ ಇತ್ತು. ನಾನು ಮುಖ್ಯಮಂತ್ರಿ ಹೇಳಿದಾಗ ಅದೇ ಕ್ಯಾಬಿನೆಟಲ್ಲಿ ತಂದು 600 ಚಿಲ್ಲರೆ ಕೋಟಿ ರೂಪಾಯಿಗಳನ್ನ ಮಂಜೂರಾತಿ ಅಲ್ಲಿಂದ ಅಲ್ಲೇ ಕೊಟ್ಟು 3 ತಿಂಗಳು ಅಲ್ಲೇ ಇದ್ದು ನಾವು ಗೇಟ್ ಹಾಕಿಸಿದಾಗ ಜನ ಏನಂದ್ರು, ನೀರು ಮನೆಗೆ ಬರುವವರೆಗೂ ಹೊರಗಡೆ ಬರಲಿಲ್ಲ. ಯಾಗೋ ನೀರು ಮನೆ ತೆಗೆದು ಇವತ್ತು ಹೊರಗೆ ಹಾಕಿದ್ದೀವಿ, ಹೊರಗಡೆ ಬಂದಿದ್ದಾರೆ, ಎಲ್ಲವೂ ಸೌಲಭ್ಯ. ಬಾಗಲಕೋಟೆ BTD ಅದು ಆಲ್ಮೋಸ್ಟ್ ವರ್ಕ್ ಮುಗ್ದಿದೆ. ಒಂದು 300 ಎಕರೆದು ಕೋರ್ಟ್ನಲ್ಲಿ ಕೇಸಿ ಬಿಟ್ಟರೆ ಲ್ಯಾಂಡ್ ಅಕ್ವಿಸಿಷನ್ ಬಾಗಲಕೋಟೆ ಟೌನ್ ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲವೂ ಕೆಲಸ